ಈ 4 ಟೌನ್ಶಿಪ್ಪಲ್ಲಿ ಬಿಡದಿಗೆ ಕುಮಾರಸ್ವಾಮಿಯವರು ಆ ಕಂಪನಿಗೆ 400 ಕೋಟಿ ರೂಪಾಯಿ ಅವರು ಇನ್ವೆಸ್ಟ್ ಮಾಡಿ ಅವರು ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ಸಬ್ಮಿಟ್ ಮಾಡುತ್ತಾರೆ. ಅದು ದೊಡ್ಡ ಪ್ರಮಾಣದ ಪ್ರಾಜೆಕ್ಟ್ ರಿಪೋರ್ಟು. ಸುಮಾರು ಒಂದು ಟೌನ್ಶಿಪ್ನೇ ಮಾಡಬೇಕು ಅಂತೇಳಿ ಮಾಡ್ತಾರೆ. ಜನ ಎಲ್ಲ ತುಂಬ ಅವರ ನೋವನ್ನು ಹೇಳ್ಕೊಂಡು, ದಯಮಾಡಿ ನಾವು ರೇಷ್ಮೆ ಬೆಳೀತಾ ಇದ್ದೀವಿ, ಕಬ್ಬು ಬೆಳೀತಾ ಇದ್ವಿ, ಹೈನುಗಾರಿಕೆ ಆಗ್ತಾಯಿದೆ, ನಾವು ಬದುಕ್ತಾ ಇದ್ದೀವಿ, ನಮಗೆ ನೋವು ಮಾಡಬೇಡಿ ಅಂತ ಹೇಳಿ ನಿಮ್ಮ ತಂದೆಯವ್ರಿಗೆ ಓಟ್ ಕೊಟ್ವಿ, ನಿಮಗೆ ಓಟ್ ಕೊಟ್ವಿ. ಅಲ್ಲಿಗೆ ಕುಮಾರಸ್ವಾಮಿಯವರು ಗೆಜೆಟ್ ನೋಟಿಫಿಕೇಷನ್ ಮಾಡಿ ಆ ಭೂಮಿನ ತಗೊಳ್ಳೋದನ್ನು ಕೈ ಬಿಡ್ತಾರೆ. ಎಲ್ಲ ಕಡೆ 5 ಟೌನ್ಶಿಪ್ಗಳದ್ದು ಕೈ ಬಿಡ್ತಾರೆ. ಇದು ಕೇವಲ ಬಿಡದಿ ಅಂತ ಅಲ್ಲ, 5 ಟೌನ್ಶಿಪ್ ಕೈ ಬಿಡ್ತಾರೆ. ಸರಿ ತಾನೆ? ಈಗ ಹೊಸ ಯೋಜನೆಗಳು, ಬೆಂಗಳೂರಿನ ಜವಾಬ್ದಾರಿ, ನೀರಾವರಿ ಜವಾಬ್ದಾರಿ, ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿ, ಇದೆಲ್ಲ ಹೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆಮೇಲೆ ಈಗ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅದೇನೋ ಒಡಂಬಡಿಕೆ ಆಗಿದೆ ಅಂತೇಳಿ ಬೆಳಗಿಂದ ಸಾಯಂಕಾಲದವರೆಗೂ ಅದು ನಿಮ್ಗಳ ಮುಂದೆ ಒಂದು ಮನೋರಂಜನೆ ಕಾರ್ಯಕ್ರಮ ನಾವು ನೋಡ್ತಾ ಇರ್ತೇವೆ. ಅದು ಒಂದು ಕಡೆ. ಇಲ್ಲಿ ಇವರು ಈ ಜನ ಏನಿದ್ದಾರೆ ಅವರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಇವತ್ತು ಹೋಗಿ ನೋಡಬೇಕಲ್ಲಿ ಹೈನುಗಾರಿಕೆ ಒಂದು ಪರ್ ಡೇ ಎಷ್ಟು ಹಾಲು ಉತ್ಪಾದನೆ ಮಾಡ್ತಾ ಇದ್ದಾರೆ? ತಿಂಗಳಿಗೆ 50,000 ಲೀಟ್ರು ಪರ್ ಡೇ 50,000 ಲೀಟ್ರ್ ಹಾಲನ್ನು ಈ ಒಂದು ಪ್ರದೇಶದಲ್ಲಿ ಪರ್ ಡೇ 50,000 ಲೀಟ್ರ್ ಹಾಲು. ಅದರ ಜೊತೆಗೆ ರೇಷ್ಮೆ, ಕಬ್ಬು. ಕುಮಾರಸ್ವಾಮಿಯವರು ಏನು ಅಲ್ಲಿ ಹರಿಯುವ ಒಂದು ವೃಷಭಾವತಿ ವ್ಯಾಲಿ ಇದೆಯಲ್ಲ, ಅದರಿಂದ ಈ ಎಲ್ಲ ಹಳ್ಳಿಗಳಿಗೆ ನೀರು ಕೊಡ್ತಕ್ಕಂಥದ್ದಕ್ಕೆ 2,000 ಕೋಟಿ, 250 ಕೋಟಿ. ಆ ಕಾಲದಲ್ಲಿ 2006-2007 ಪ್ರತಿ ಹಳ್ಳಿಗೆ ನೀರು ಕೊಟ್ಟಿದ್ದಾರೆ. ಈ ಗ್ರಾಮಗಳಿಗೆ ಆನಂದವಾಗಿ ಬೆಳೀತಾ ಇದ್ದಾರೆ. ಇದನ್ನು ಅಕ್ವೈರ್ ಮಾಡಬೇಕು ಅನ್ನೋದು ನಮ್ಮ ಈ ರಾಷ್ಟ್ರದ ರಾಜಕೀಯ ಪಕ್ಷದ ಅಧ್ಯಕ್ಷರು, ಬೆಂಗಳೂರಿನ ಅಭಿವೃದ್ಧಿಯ ಜವಾಬ್ದಾರಿ, ನೀರಾವರಿ ಜವಾಬ್ದಾರಿ ಹೊತ್ತಿರೋ ವ್ಯಕ್ತಿ. ಅದಕ್ಕೆ ಹಣ ಯಾಕೆ ಕೂಡಿಸ್ತೀವಿ ಅದೆಲ್ಲ ಹೇಳಿದ್ದಾರೆ. ಅದರ ಬಗ್ಗೆ ನಾನು ಈಗ ವಿವರ ಹೇಳಕ್ಕೆ ಹೋಗಲ್ಲ. ಈ ರಾಜ್ಯದಲ್ಲಿ ನಾನು ಗೊತ್ತಿಲ್ಲ ನನಗೆ, ಈ ಬಿಡದಿ ಜಮೀನಿಗೆ ಸಂಬಂಧಪಟ್ಟಂತೆ
ಈ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಸಂಸ್ಥೆ ಇದೆಯಲ್ಲ, ಅದರ ಮುಖ್ಯಸ್ಥ ಕೂಡ ಬಿಡದಿ ಟೌನ್ಶಿಪ್ ಆದರೆ ನಂದು ತೊಂದರೆ ಆಗುತ್ತೆ ಅಂತ ಒಂದು ಅರ್ಜಿ ಹಾಕಿಸ್ತಾನೆ ಹಿಂದ್ಗಡೆ ನಿಂತು. ಆ ಕಂಪ್ನಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ. ಹೈಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಅದಾದಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ನಮ್ಮ ಕರ್ನಾಟಕದ ಹಿರಿಯ ವಕೀಲರಾದ ರವಿವರ್ಮ ಕುಮಾರ್ ಅವರು ಸುಪ್ರೀಂ ಕೋರ್ಟಲ್ಲಿ ಆ ಕಂಪನಿ ಮಾಡಿರತಕ್ಕಂಥ ಅನ್ಯಾಯದ ವಿಷಯದ ಬಗ್ಗೆ ಬಹಳ ವಿವರವಾಗಿ ಸುಪ್ರೀಂ ಕೋರ್ಟಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಅಂತೇಳಿ ಕೇಳಿದ್ದೇನೆ. ಸುಪ್ರೀಂ ಕೋರ್ಟು ಒಂದು ಆರ್ಡರ್ ಮಾಡಿದೆ, ಅದು ಕೂಡ ಸರ್ಕಾರದ ಮುಂದೆ ಇದೆ. ಅದರ ಬಗ್ಗೆ ಕೂಡ ಕ್ರಮ ತಗೊಳ್ಳೋದಕ್ಕೆ ಮುಖ್ಯಮಂತ್ರಿಗಳಿಗೆ ನಾನು ಕಾಗದ ಬರೆದಿದ್ದೆ.